ಹೊಸಕೋಟೆ ತಾಲೂಕು ವಕೀಲರ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಯಡಗೊಂಡನಹಳ್ಳಿ ರಾಧಾಕೃಷ್ಣ ಅವರಿಗೆ ಯಡಗೊಂಡನಹಳ್ಳಿ ಗ್ರಾಮದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಆರ್ ಗೌಡ ಸೇರಿದಂತೆ ಅನುಗೊಂಡನಹಳ್ಳಿ ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತರು ಅಭಿನಂದನೆಯನ್ನು ಸಲ್ಲಿಸಿದರು. ಈ ಒಂದು ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ರಾಧಾಕೃಷ್ಣರವರು ಮಾತನಾಡ್ತಾ, ಶಾಸಕ ಶರತ್ ಬಚ್ಚೇಗೌಡರು ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ನಾನು ವಕೀಲರ ಸಂಘದ ಅಧ್ಯಕ್ಷನಾಗಲು ಹಲವಾರು ರೀತಿಯಲ್ಲಿ ಶ್ರಮಿಸಿದ್ದಾರೆ. ಆದ್ದರಿಂದ ಈ ಮೂಲಕ ಅವರಿಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಅಂತ ತಿಳಿಸಿದರು. ಮೊದಲನೇದಾಗಿ ನಾನು ಎಲ್ರಿಗೂ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಯಾಕೆಂದರೆ ಹೊಸಕೋಟೆ ವಕೀಲರ ಸಂಘಕ್ಕೆ ಚುನಾವಣೆ ನಡೆದು ಅದರಲ್ಲಿ ಅತ್ಯಂತ ಬಹುಮತದಿಂದ ನಾನು ಆಯ್ಕೆಯಾಗಿರ್ತಕ್ಕಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಇದು ಆಯ್ಕೆ ಆಗೋದ್ರ ಹಿಂದೆ ಮುಖ್ಯವಾದ ಕಾರಣ ಏನಂದರೆ, ಹೊಸಕೋಟೆ ಕೋರ್ಟ್ಗೆ ಒಂದು ಮೂಲಭೂತ ಸೌಕರ್ಯಗಳು ಏನು ಬೇಕು ಅದು ಈಗಿನ ಒಂದು ಜನಪ್ರಿಯ ಶಾಸಕರಾದಂಥ ಶರತ್ ಬಚ್ಚೇಗೌಡರ ಒಂದು ನೇತೃತ್ವದಲ್ಲಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಎಲ್ಲ ನಮ್ಮ ವಕೀಲ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ವೋಟ್ ಮಾಡಿ ನಮ್ಮನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅವ್ರು ಏನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಕೋರ್ಟ್ಗೆ ಒಂದು ಪರ್ಮನೆಂಟ್ ಜಾಗ ಮತ್ತು ಒಂದು ನೂತನವಾದ ಕಟ್ಟಡ ಏನು ಆಗಬೇಕು ಅಂತ ಏನು ಕನಸಿದೆ ಅದು ಸನ್ಮಾನ್ಯ ಶಾಸಕರ ಈ ಒಂದು 2 ವರ್ಷದ ಅವಧಿಯಲ್ಲಿ ಆಗುತ್ತೆ. ಆದಷ್ಟು ಬೇಗ ಇನ್ನೊಂದು 3 ತಿಂಗಳಲ್ಲಿ ಆ ಜಾಗ ಒಂದು ಕೋರ್ಟು ಪ್ರಿಮಿಸಸ್ಗೆ ಸೇರುತ್ತೆ ಅನ್ನೋ ಒಂದು ವಿಶ್ವಾಸ ನಮಗೆ ಇದೆ. ಇದಕ್ಕೆ ನನ್ನ ಚುನಾವಣೆಗೆ ವಕೀಲರ ಜೊತೆಗೆ ನಮ್ಮ ನಾಯಕರುಗಳಾದಂಥ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳು ಈ ದಿವಸ ಇಲ್ಲಿ ಬಂದಿದ್ದಾರೆ. ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದಂಥ ಮುನಿಯಪ್ಪನವರು, ಮತ್ತು ಜಿಲ್ಲಾಧ್ಯಕ್ಷರಾದಂಥ ಸಿಆರ್ ಗೌಡ ಅವರು, ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದಂಥ ನಮ್ಮ ಲಕ್ಷ್ಮೀ ಮೇಡಮ್ ಅವರು, ಮತ್ತು ಮಹಿಳಾ ಮುಖಂಡರಾದಂಥ ಲತಾ ರೆಡ್ಡಿಯವರು, ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರು, BDCC ಬ್ಯಾಂಕ್ನ ನಿರ್ದೇಶಕರಾದಂಥ ಕೃಷ್ಣಮೂರ್ತಿಯವರು, ನಮ್ಮ ಹೋಬಳಿ ಮುಖಂಡರಾದ ಬಾಬು ರೆಡ್ಡಿಯವರು, ಪ್ರಕಾಶ್ ಅಣ್ಣವರು, ಸಮೇತನಹಳ್ಳಿ ಸೊಣ್ಣಪ್ಪನವರು, ನಮ್ಮ KM ಮಂಜಣ್ಣವರು ಎಲ್ಲ ಪರೋಕ್ಷವಾಗಿ ಈ ಚುನಾವಣೆಯಲ್ಲಿ ನಾನು ಗೆಲ್ಲಬೇಕು ಅಂತಂದ್ಬಿಟ್ಟು ನಮ್ಮ ಕೇಶವ ರೆಡ್ಡಿಯವರು, ಇನ್ನೂ ಸುಮಾರು ಜನ ಎಲ್ಲ ಮುಖಂಡರುಗಳು ಭಾಳ ಶ್ರಮಪಟ್ಟು ಮನವೊಲಿಸಿ ಎಲ್ಲರನ್ನೂ ನನ್ನ ಜೈಲ್ಶೀರನ್ನಾಗಿ ಮಾಡೋದಕ್ಕೆ ಸಹಕಾರಿಯಾಗಿದ್ದಾರೆ. ಅವರೆಲ್ಲರಿಗೂ ನಾನು ಮಾಧ್ಯಮದ ಮುಖಾಂತರ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದ್ರ ಜೊತೆಗೆ ಇವತ್ತಿನ ದಿವಸದಲ್ಲಿ ಈ ಮತದಾರರ ಪಟ್ಟಿ ಪರಿಷ್ಕರಣೆ ಒಂದು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ನಡಿಬೇಕು ಅನ್ನೋ ಒಂದು ಶಾಸಕರ ಒಂದು ಅಭಿಲಾಷೆ ಮೇರೆಗೆ ಇಲ್ಲಿ CLOಗಳ ಒಂದು ಮೀಟಿಂಗನ್ನು ಸಹ ಕರೆದಿದ್ರು. ಇವತ್ತು ಅವರು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಮುನಿಯಪ್ಪನವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರು ಮತ್ತು ಮಹಿಳಾ ಅಧ್ಯಕ್ಷರು ಇವರೆಲ್ಲ ಬಂದು ಅದನ್ನು ಮುಂದಿನ ದಿವಸಗಳಲ್ಲಿ ಯಾವ ರೀತಿಯಲ್ಲಿ 29ನೇ ತಾರೀಕು ಒಳಗಡೆ ಏನೆಲ್ಲ ಮಾಡಬೇಕು, ಮತದಾರರ ಪಟ್ಟಿಯನ್ನು ಯಾವ ರೀತಿಯಲ್ಲಿ ಸಿದ್ಧಪಡಿಸಬೇಕು ಅನ್ನೋದನ್ನು ಎಲ್ಲ ಮತದಾರರಿಗೆ ತಿಳಿಸೋ ಒಂದು ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಹೋಬಳಿ ಎಲ್ಲ ಮುಖಂಡರು ಇವತ್ತು ಬಂದು ನಮ್ಮನ್ನು ಆಶೀರ್ವದಿಸಿ ನಮ್ಮನ್ನೆಲ್ಲ ಸಹಕರಿಸಿ ಸನ್ಮಾನಿಸಿದ್ದಾರೆ. ಅವರೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ತಿಳಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ.